ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗದೇನಿ ರೀ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಇನ್ನೊಂದು ರೆಸಿಪಿಯೊಂದಿಗೆ ಬಂದೇನಿ ನೋಡ್ರಿ. ಅದು ಯಾವುದಂಥೇಳಿ ಈಗ ನೋಡಿದ್ರೆ ಗೊತ್ತಾಗತ್ತೈತಲ್ರಿ ನಿಮಗೆ. ಬೆಳ್ಳುಳ್ಳಿ ಖಾರ ಅಂತಾರ್ರಿ ಇದಕ್ಕೆ. ಒಣ ಮೆಣಸಿಕಾಯಿಯಿಂದ ಮಾಡಿದಂಥ ಒಂದು ಚಟ್ನಿ ರೀ ಇದು. ಇದನ್ನು ನಾವು ಎಲ್ಲರ ಊರಿಗೆ ಹೋಗ್ಬೇಕಾದ್ರೂ ಕಟ್ಕೊಂಡು ಹೋದ್ರೂ ಇದನ್ನು 15 ಬೇಡ 1 ತಿಂಗಳಿಟ್ರೂ ಏನಾದ್ರೂ ಕೆಡೋದಿಲ್ಲ ರೀ ಇದು. ಫ್ರಿಜ್ ಒಳಗೆ ಇಡಲ್ದ ಹಂಗೆ ಹೊರಗಿಟ್ರೂ ಸತ್ಯಕ್ಕೆ ಕೆಡೋದಿಲ್ಲ ಇದು. ಇದನ್ನು ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಸಾಮಾನು ಬೇಕಂಥೇಳಿ ಎಲ್ಲ ನೋಡೋಣ ಬರ್ರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲಪ್ಪ ಎಲ್ಲರೂ ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನೋಡಿರಿ. ಇದು ಎಷ್ಟು ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ಅಂದ್ರೆ ಚಪಾತಿ, ರೊಟ್ಟಿ, ಆಮೇಲೆ ಖಡಕ್ ರೊಟ್ಟಿಗೂ ಸತಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಇದ್ರ ಮೇಲೆ ಭಾರಿ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಈ ರೆಸಿಪಿ ಒಮ್ಮೆ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ತಿರಲ್ಲ ನನಗೆ. ಈಗ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ. ನಾನು ಹಿಂದಿನ ದಿವಸ ರಾತ್ರಿನ ಐತಲ್ಲ ಒಂದು ಅರ್ಧ ಪಾವು ಕೆಜಿ ಅಷ್ಟೇ ಮಾಡಕತ್ತೀನಿ ನಾನೀಗ. ಒಂದು ಅರ್ಧ ಪಾವು ಕೆಜಿ ಅಷ್ಟು ಒಣ ಮೆಣಸಿಕಾಯಿ ತೊಗೊಂಡು ಬಂದಿದ್ನಿ ರೀ. ಇದು ಬಾಡ್ಗಿಕಾಯಿ, ಅದ್ರದ್ದು ಡೇಟ್ ಎಲ್ಲ ಸುಲ್ಕೊಂಡು ಇಟ್ಕೊಂಡು ನೋಡ್ರಿ ಈ ರೀತಿ. ನೋಡಿರಿ ಈಗ ಅದನ್ನು ಎಷ್ಟು ಮೆಣ್ಸಿಕಾಯಿ ತೊಗೊಂಡೇವಲ್ರಿ ಅದನ್ನೊಂದು ಬೋಗನೆ ಹಾಕ್ಕೊಂಡು ಅದು ನೀರು ಅದು ಮೆಣ್ಸಿಕಾಯಿ ಅಷ್ಟು ಮುಳುಗುವಂಗೆ ನೀರು ಹಾಕೀನಿ. ಆಮೇಲೆ ಒಂದು ಬೊಟ್ಟಷ್ಟು ಹುಣಸೆ ಹಣ್ಣು ಹಾಕೇನಿ ರೀ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ ಮೆಂತ್ಯ ಕಾಳು ಹಾಕೇನಿ ರೀ. ಇದನ್ನ ಓವರ್ ನೈಟ್ ಎಲ್ಲ ನೆನೆಸಿನಿ ನಾನು. ಮೆಣ್ಸಿಕಾಯಿ ಅಂದ್ರೆ ಚೆಂದಂಗೆ ನೆನಿತಾವಿವು ನೋಡಿರಿ. ಇದನ್ನ ರಾತ್ರಿ ನೆನೆಸಾಕಿಟ್ಟಿದ್ನಿ. ಈಗ ನೋಡಿರಿ ಬೆಳಗ್ಗೆ ಅಂತಂದ್ರೆ ಎಷ್ಟು ಮಸ್ತ್ ನೆಂದಾವೆ ನೋಡಿರಿ ನಮ್ದು ಮೆಣ್ಸಿಕಾಯಿ, ಒಣ ಮೆಣ್ಸಿಕಾಯಿ. ಈಗ ಒಂದು ಜಾಲರಿ ಒಳಗೆ ಏನು ಮಾಡೋಣ ಅಂತಂದ್ರೆ ಇವನ್ನ ನೀರು ಬಸ್ಕೊಳಕ್ಕೆ ಇಟ್ಕೊಳ್ಳೋನು ನೋಡಿರಿ. ಅವನಷ್ಟು ಹಾಕೊಂಡೇನೆ. ಅದ್ರಾಗ ಮೆಂತ್ಯ ಕಾಳು ನೆಂದಿರ್ತಾವೆ, ಆಮೇಲೆ ಹುಣಸೆ ಹಣ್ಣು ನೆಂದಿರ್ತೈತಿ. ಹುಣಸೆ ಹಣ್ಣು ಅದ್ರಾಗ ರುಬ್ಬು ಸಲುವಾಗಿ ನಮ್ಗೆ ಎಷ್ಟು ಹುಳಿ ಬೇಕಲ್ರಿ ಅಷ್ಟು ಹಾಕ್ಕೊಂಡಿರ್ಬೇಕು. ಈ ರೀತಿ ಜಾಲರಿ ಒಳಗೆ ನಾವು ಅರ್ಧ ತಾಸರ ಇವನ್ನ ಮೆಣ್ಸಿಕಾಯಿ ಬಿಡೋಣ್ರಿ. ಯಾಕಂತಂದ್ರೆ ಅದು ಎಲ್ಲ ನೀರು ಹಿಡ್ಕೊಂಡಿರ್ತೈತಿ. ನೀರು ಹಿಡ್ಕೊಂಡಿತ್ತಂದ್ರೆ ನಮ್ದು ಚಟ್ನಿ ಕೆಡ್ದೈತ್ರಿ ಬೆಳ್ಳುಳ್ಳಿ ಖಾರ. ಅದ್ರ ಸಲುವಾಗಿ ಒಂದು ಅರ್ಧ ತಾಸು ಬಿಟ್ವಿ ಅಂದ್ರೆ ಅಷ್ಟು ಚೆಂದಂಗೆ ನೀರು ಬಸಿತೈತಿ. ಅಲ್ಲಿವರೆಗೂ ಅವನ್ನ ಕೈ ಬಿಡೋಣಂತ್ರಿ. ಈಗ ಮತ್ತು ಅದಕ್ಕೆ ಏನೇನು ಬೇಕಂತಂದ್ರೆ ಒಂದು ವಾಟೆ ಒಣ ಕೊಬ್ಬರಿ ತೊಗೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಖಾರ ಅಂದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು ರೀ. ಜೀರಿಗೆ ತೊಗೊಂಡೇನಿ. ಆಮೇಲೆ ಬೆಲ್ಲ ತೊಗೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣ ಪುಡಿ ತೊಗೊಂಡೇನಿ ನೋಡಿರಿ. ಈಗ ಒಂದ ರುಬ್ಕೊಂಬರೋನು ಇದನ್ನು. ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಅರ್ಶಿಣ ಪುಡಿ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಇಷ್ಟು ಮೊದಲೇ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದೇನಿ ನೋಡಿರಿ. ಈಗ ಉಪ್ಪು ಹಾಕೇನಿ ಅದಕ್ಕೆ. ಹಾಕಿ ಎಲ್ಲ ಮೇಲೆ ಕೆಳಗೆ ಮಾಡೋನು. ಇವು ಮೆಣ್ಸಿಕಾಯಿ ಐತಲ್ರಿ ಒಂದ್ರಾಗ 3 ಭಾಗ ಮಾಡ್ಬೇಕು. ನೆಂದಿರ್ತಾವೆ ಹೆಂಗೂ ನಾ ಇಲ್ಲೇ ಮಾಡೋಕೆ ನೆನಪಾಗಿಲ್ಲ. ನೀವು ಮಾಡ್ಕೊಂಡು ಹಾಕೋರಿ ಅಂದ್ರೆ ಬೇಗ ಸಣ್ಣ ಆಕೈತದ. ಈಗ ಅದ್ರೊಳಗೆ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಈಗ ಬೆಲ್ಲ ಹಾಕೋಕತ್ತೇನೆ ರೀ. ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೋರಿ. ಬ್ಯಾಡಗಿಕಾಯಿ ಅಷ್ಟೇನು ಖಾರ ಇರೋಂಗಿಲ್ಲ, ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು. ನೋಡಿರಿ ಈ ರೀತಿ ಪೇಸ್ಟ್ ಆತಂದ್ರೆ ನಮ್ದು ಬೆಳ್ಳುಳ್ಳಿ ಖಾರ ತಿನ್ನಕ್ಕೆ ರೆಡಿ ಆತ್ರಿ. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ನನಗೆ ಹೇಳ್ತಿರಲ್ರಿ ಕಮೆಂಟ್ ಬಾಕ್ಸ್ ಒಳಗೆ ಹೆಂಗಾಗಿತ್ತು ಅಂಥೇಳಿ. ಎಲ್ಲದಕ್ಕೂ ದೋಸೆ ಮಾಡಿದಾಗೂ ಚಟ್ನಿ ಸಾಂಬಾರದು ಮಾಡಲಿಲ್ಲ ಅಂದ್ರೆ, ಬಟಾಟಿ ಬಜ್ಜಿ ಮಾಡಲಿಲ್ಲ ಅಂದ್ರೆ ಇದನ್ನ ಹಚ್ಕೊಂಡು ತಿಂದ್ರೂ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.